ಕಳೆದ 10 ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಇದು ನಾಲ್ಕನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ವಾಹನ ಸವಾರರಿಗೆ ಇದು ಬೆಲೆ ಏರಿಕೆ ಶಾಕ್ ಮೇಲೆ ಶಾಕ್ಗಳು ಸಿಗ್ತಾ ಇದೆ. ಈಗಾಗಲೇ ಎಲ್ಲರೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಇದೀಗ 4ನೇ ಬಾರಿ ಇದು. ಕೇವಲ 10 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಬೆಲೆ ಏರಿಕೆ ಮಾಡಲಾಗಿರುವಂತದ್ದು. ಪ್ರತಿ ಲೀಟರ್ಗೆ ಈಗ ಪೆಟ್ರೋಲ್ ದರ 2.61 ಪೈಸೆ ಹೆಚ್ಚಳ ಮಾಡಲಾಗಿದೆ. ಪ್ರತಿ ಲೀಟರ್ ಡೀಸೆಲ್ ದರ ಈಗ 2.71 ಪೈಸೆ ಏರಿಕೆ ಮಾಡಲಾಗಿದೆ. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು. ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ತಕ್ಷಣದಿಂದಲೇ ಜಾರಿಯಾಗುತ್ತೆ. ಈಗ ಹೀಗೆ ಮತ್ತೊಮ್ಮೆ ಶಾಕ್ ಮೇಲೆ ಶಾಕ್ ಇದು. ವಾಹನ ಸವಾರರಿಗೆ ಬೆಲೆ ಏರಿಕೆ ಶಾಕ್ ಕೊಡ್ತಾನೆ ಇದೆ ಕೇಂದ್ರ ಸರ್ಕಾರ. ಇದೀಗ ಮತ್ತೊಮ್ಮೆ ಹತ್ತತ್ರ ₹3 ಜಾಸ್ತಿ ಮಾಡಿರುವಂತದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ. ಕೇಂದ್ರ ಸರ್ಕಾರದ ನಿರ್ಧಾರ ಇದು. 10ರಿಂದ 11 ದಿನಗಳಲ್ಲಿ ಈಗ ಇದು 4ನೇ ಬಾರಿ. ಪ್ರತಿ ಲೀಟರ್ ಪೆಟ್ರೋಲ್ ದರ ಈಗ 2.61 ಪೈಸೆ ಹೆಚ್ಚಳ ಮಾಡಲಾಗಿದೆ. ಪ್ರತಿ ಲೀಟರ್ ಡೀಸೆಲ್ ದರ 2.71 ಪೈಸೆ ಏರಿಕೆ ಮಾಡಲಾಗಿದೆ. ಹಾಗಾಗಿ ಹತ್ತತ್ರ ₹3 ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಕಳೆದ 11 ದಿನಗಳಲ್ಲಿ ಇದು 4ನೇ ಬಾರಿ ಆಗ್ತಾ ಇರುವಂತದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ. ಪರಿಷ್ಕೃತ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ತಕ್ಷಣದಿಂದಲೇ ಜಾರಿಯಾಗಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಹೀಗೆ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಇದು. ಈಗಾಗಲೇ ಎಲ್ಲರೂ ಕೂಡ ವೆಹಿಕಲ್ ಗಳನ್ನ ಬಿಟ್ಬಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಬಳಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅದ್ರ ಮೇಲೆ ಮತ್ತೊಮ್ಮೆ ಬೆಲೆ ಏರಿಕೆ. ಹೀಗೆ ಹತ್ತತ್ರ ಈಗ ಪ್ರತಿ ಲೀಟರ್ ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಸುಮಾರು ₹3 ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ತಕ್ಷಣವೇ ಜಾರಿಯಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತಹ ಒಂದು ಸೂಚನೆ ಇದು. ವಾಹನ ಸವಾರರಿಗೆ ಬೆಲೆ ಏರಿಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ಬೆಲೆ ಏರಿಕೆಯಿಂದ ಯುದ್ಧದ ಪರಿಣಾಮ ಹೇಗೆಲ್ಲ ಒದ್ದಾಡಿದ್ದಾರೆ, ಏನೆಲ್ಲ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆಯಿಂದ ಈಗಾಗಲೇ ಜನ ಬೇಸತ್ತು ಹೋಗಿದ್ರು. ಈಗ ಮತ್ತೊಮ್ಮೆ ಕೇವಲ 11 ದಿನಗಳಲ್ಲಿ ಇದು 4ನೇ ಬಾರಿ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಈಗಾಗಲೇ ಜನ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಸುಮ್ಮನೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಬಳಸ್ತೀವಿ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಬಳಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲರೂ ಕೂಡ ಈಗ ಬಸ್ಗಳಲ್ಲೇ ಓಡಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಆಗ್ತಿಲ್ಲ. ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರತಿದಿನ ಇಷ್ಟೊಂದು ದುಬಾರಿ ಆಗ್ತಾ ಇದೆ. ಹೇಗೆ ಅದನ್ನ ಖರೀದಿ ಮಾಡೋದು ಅಥವಾ ಎಷ್ಟಂತ ದುಡ್ಡು ಹಾಕೋದು, ಎಷ್ಟಂತ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ದುಡ್ಡನ್ನ ಸುರಿಯೋದು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ನಡುವೆ ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್ ಅಂತಂದ್ರೆ ಸುಮ್ಮನೆನಾದು. ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ದರ ಈಗ ₹110.61 ಪೈಸೆ, ಹತ್ತತ್ರ ₹111. ಬೆಂಗಳೂರಿನಲ್ಲಿ ಇಂದು ಲೀಟರ್ ಡೀಸೆಲ್ಗೆ 98.54 ಪೈಸೆ. ಹೀಗೆ ದೆಹಲಿಯಲ್ಲಿ 100 ಗಡಿ ದಾಟಿರುವಂತಹ ಲೀಟರ್ ಪೆಟ್ರೋಲ್ ದರ. ದೆಹಲಿಯಲ್ಲಿ ಇಂದು ಲೀಟರ್ ಪೆಟ್ರೋಲ್ ದರ ₹107.12 ಪೈಸೆ. ದೆಹಲಿಯಲ್ಲಿ ಇಂದು ಲೀಟರ್ ಡೀಸೆಲ್ ದರ ₹95.20. ಮುಂಬೈನಲ್ಲಿ ಲೀಟರ್ ಪೆಟ್ರೋಲ್ ದರ ₹111.21 ಪೈಸೆ. ಮುಂಬೈನಲ್ಲಿ ಇಂದು ಲೀಟರ್ ಡೀಸೆಲ್ ದರ $97.83 ಪೈಸೆ. ಕೋಲ್ಕತ್ತಾದಲ್ಲೂ ಕೂಡ ಇಂದು ಲೀಟರ್ ಪೆಟ್ರೋಲ್ ದರ ₹113.47. ಕೋಲ್ಕತ್ತಾದಲ್ಲಿ ಇಂದು ಲೀಟರ್ ಡೀಸೆಲ್ ದರ $99.87 ಪೈಸೆ. ಚೆನ್ನೈನಲ್ಲಿ ಪೆಟ್ರೋಲ್ ದರ ಈಗ ಲೀಟರ್ಗೆ ಇರುವಂಥದ್ದು $107.77 ಪೈಸೆ. ಚೆನ್ನೈನಲ್ಲಿ ಲೀಟರ್ ಡೀಸೆಲ್ ದರ $99.55 ಪೈಸೆ ಇದೆ. ಹೀಗೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಆಲ್ ಓವರ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ನಿರ್ಧಾರ ಇದು. ಹತ್ತತ್ರ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಎಲ್ಲಾ ಭಾಗದಲ್ಲೂ ಕೂಡ ₹2.5ರಿಂದ ₹3 ಜಾಸ್ತಿ ಮಾಡಲಾಗ್ತಾ ಇದೆ. ಹೀಗಾಗಿ ಇದು ಮತ್ತೊಮ್ಮೆ ಶಾಕ್ ಮೇಲೆ ಶಾಕ್. ಹೌದು, ಈಗಾಗಲೇ ಹೇಳ್ತಾ ಇದೆ ಜನ ಬೇಸತ್ತು ಹೋಗಿದ್ದಾರೆ ಬೆಲೆ ಏರಿಕೆಯಿಂದ. ಇದು ಮತ್ತೊಮ್ಮೆ ಆಘಾತ ಅಂತಾನೆ ಹೇಳಬಹುದು. ಹೀಗೆ ಮುಂಬೈನಲ್ಲಿರ್ಬೋದು, ಕೋಲ್ಕತ್ತಾ ಇರ್ಬೋದು ಅಥವಾ ಚೆನ್ನೈ ಇರ್ಬೋದು, ಎಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ಈಗ ಬೆಲೆ ಏರಿಕೆ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ನಿರ್ಧಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಕಡೆಯೂ ಕೂಡ ಇವತ್ತಿನಿಂದಲೇ ಈ ಒಂದು ಬೆಲೆ ಏರಿಕೆ ಪರಿಷ್ಕೃತ ದರ ಏನಿದೆ ಇದು ಇವತ್ತಿನಿಂದಲೇ ಜಾರಿಯಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆ ಇದು. ಹಾಗಾಗಿ ಈಗ ಪ್ರತಿ ಲೀಟರ್ ಪೆಟ್ರೋಲ್ ಇರ್ಬೋದು ಅಥವಾ ಡೀಸೆಲ್ ದರ ಏರಿಕೆ ಮಾಡಿರುವಂಥದ್ದು ಮತ್ತೊಮ್ಮೆ ಬಿಗ್ ಶಾಕಿಂಗ್ ಸುದ್ದಿ ಇದು. ಇನ್ನು ಅದೆಷ್ಟು ದರ ಏರಿಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಕೇವಲ 11 ದಿನಗಳಲ್ಲಿ ಈಗ 4ನೇ ಬಾರಿ ಬೆಲೆ ಏರಿಕೆ ಆಗಿದೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದೇನು ಕಥೆ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನು 11 ದಿನಗಳಲ್ಲಿ 4ನೇ ಬಾರಿ ದರ ಏರಿಕೆ ಮಾಡಿರುವಂತಹ ಕೇಂದ್ರ ಸರ್ಕಾರ ಬೆಂಗಳೂರಿನಲ್ಲಿ ಇಂದು
11 ದಿನಗಳಲ್ಲಿ 4ನೇ ಬಾರಿ ದರ ಏರಿಕೆ ಮಾಡಿರುವಂತಹ ಕೇಂದ್ರ ಸರ್ಕಾರ ಮೇ 15ರಂದು ಪೆಟ್ರೋಲ್ 3.25 ರೂಪಾಯಿ ಏರಿಕೆಯಾಗಿದೆ. ಪ್ರತಿ ಲೀಟರ್ ಡೀಸೆಲ್ 3.11 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮೇ 19ರಂದು ಪೆಟ್ರೋಲ್ಗೆ 99 ಪೈಸೆ, ಡೀಸೆಲ್ ಮೇಲೆ 94 ಪೈಸೆ ಹೆಚ್ಚಳ ಮಾಡಲಾಗಿತ್ತು. ಮೇ 23 ಪೆಟ್ರೋಲ್ 95 ಪೈಸೆ, ಅದಾದ ನಂತರ ಡೀಸೆಲ್ ಮೇಲೆ 95 ಪೈಸೆ ಹೆಚ್ಚಳ ಮಾಡಿದ್ರು. ಇವತ್ತು ಕೂಡ ಈಗ ಮತ್ತೊಮ್ಮೆ ಪೆಟ್ರೋಲ್ ಮೇಲೆ 2.61 ಪೈಸೆ, ಡೀಸೆಲ್ ಮೇಲೆ 2.71 ಪೈಸೆ ಈಗ ಏರಿಕೆ ಮಾಡಲಾಗಿದೆ. ಹಾಗಾಗಿ ಹತ್ತತ್ರ 2.5 ಅಥವಾ 3 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಈಗ ಕೇಂದ್ರ ಸರ್ಕಾರದ ನಿರ್ಧಾರ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಇದು ಇವತ್ತಿನಿಂದನೇ ಜಾರಿಯಾಗಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಡಲಾಗಿದೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿತ್ತು. ಎಲೆಕ್ಷನ್ ಆದ ನಂತರ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ, ಅದಕ್ಕೂ ಮುಂಚೆ ಏನೂ ಕೂಡ ಮಾಡಿಲ್ಲ, ಒಂದೇ ₹1 ಬೆಲೆ ಏರಿಕೆ ಮಾಡಿಲ್ಲ, ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ಅಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ, ಆದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಪ್ರಧಾನಿ ಮೋದಿ ಅವರು ಯಾವುದೇ ಬೆಲೆ ಏರಿಕೆ ಅಂತ ಹೇಳಿ ಮಾಡ್ತಾ ಇಲ್ಲಪ್ಪ, ಹೇಗೋ ನಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅದೇ ಆಸ್ ಯೂಶುವಲ್ ಅದೇ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನದಿಂದ ಇದ್ರು. ಅದಾದ ನಂತರ ಚುನಾವಣೆ ಮುಗಿದ ನಂತರ, ಎಲೆಕ್ಷನ್ ಆದ ನಂತರ ಒಂದೊಂದೇ ಬೆಲೆ ಏರಿಕೆಗಳಾಗ್ತಾ ಇದೆ ಅನ್ನುವಂಥ ಆಕ್ರೋಶ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಇದೀಗ ಮತ್ತೊಮ್ಮೆ ಇದು ಶಾಕಿಂಗ್ ಸುದ್ದಿ. ಹೌದು, ಕೇವಲ 11 ದಿನಗಳಲ್ಲಿ ಇದು 4ನೇ ಬಾರಿ ಆಗ್ತಾ ಇರುವಂತ ಒಂದು ಆಘಾತ. ಹಾಗಾಗಿ ಮತ್ತೊಮ್ಮೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹಾಗಾಗಿ ಇದು ದುಬಾರಿ ಬಾಂಬ್ ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಹಾಕಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದೆಷ್ಟೆಲ್ಲ ಬೆಲೆ ಏರಿಕೆ ಮಾಡ್ತಾರೋ ಅಥವಾ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಎಷ್ಟೆಲ್ಲ ಬದಲಾವಣೆಗಳು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದು ವಾಹನ ಸವಾರರಿಗೆ ನಿಜವಾಗಲೂ ಕೂಡ ಮತ್ತೊಮ್ಮೆ ಶಾಕಿಂಗ್ ಸುದ್ದಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ಈಗ ಕೇವಲ 11 ದಿನಗಳಲ್ಲಿ ಇದು 4ನೇ ಬಾರಿ ಬೆಲೆ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹತ್ತತ್ರ 2.5 ಇಂದ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಏನ್ ಕಾರಣಕ್ಕೆ ಈ ರೀತಿಯಾಗಿ ಮತ್ತೊಮ್ಮೆ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ? ನಮ್ಮ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಏನಿದೆ, ದೇಶದಾದ್ಯಂತ ಸಾರ್ವಜನಿಕ ಮತ್ತೊಮ್ಮೆ ಇಂಧನದ ಬೆಲೆ ಏರಿಕೆಯ ಬಿಸಿ ತಟ್ಟಿರುವಂತದ್ದು. ಅಂದ್ರೆ ತೈಲ ಕಂಪನಿಗಳು ಮತ್ತೆ ಕೇಂದ್ರ ಸರ್ಕಾರ ತಕ್ಷಣದಿಂದಲೇ ಕೂಡ ಇದೊಂದು ಜಾರಿಗೆ ಬರುವಂತೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರಗಳನ್ನ ಗಣನೀಯವಾಗಿ ಹೆಚ್ಚಳವನ್ನ ಮಾಡ್ತಾನೆ ಬಂದಿದೆ. ಪ್ರತಿ ಲೀಟರ್ಗೆ ಇದೀಗ ಪೆಟ್ರೋಲ್ ದರವನ್ನ ₹2.61 ಏರಿಕೆಯನ್ನ ಮಾಡಿರುವಂತದ್ದು. ಇನ್ನ ಡೀಸೆಲ್ಗೆ ಬಂದ್ರೆ ₹2.71 ಹೆಚ್ಚಳವನ್ನ ಮಾಡಿದೆ. ಅಂದ್ರೆ ಕಳೆದ ಒಂದು 11 ದಿನಗಳಲ್ಲಿಯೇ 4ನೇ ಬಾರಿ ಒಂದು ಬೆಲೆ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಮಧ್ಯಮ ವರ್ಗದ ಜನತೆಗಾಗಿರ್ಬೋದು, ಬಡ ವರ್ಗದ ಜನತೆಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ವಾಹನ ಸವಾರರು ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಇನ್ನ ಮಹಾನಗರದಲ್ಲಿ ಇವತ್ತಿನ ಸ್ಥಿತಿಗತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ದೆಹಲಿಯಲ್ಲಿ 100ರ ಗಡಿಯನ್ನ ದಾಟಿರುವುದು ಪೆಟ್ರೋಲಿನ ಈ ಒಂದು ಇತ್ತೀಚಿನ ಬೆಲೆ ಜಿಗಿತದಿಂದಾಗಿ ದೇಶದಲ್ಲಿ ಪ್ರಮುಖ ನಗರಗಳಲ್ಲಿ ಇಂಧನ ದರಗಳು ಸಾರ್ವಕಾಲಿಕವಾಗಿ ದಾಖಲೆ ಮುನ್ನುಗ್ಗನೇ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ನಮ್ಮ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲಿ ಪೆಟ್ರೋಲ್ ದರ 100ರ ಗಡಿಯನ್ನ ದಾಟಿದೆ. ಇನ್ನ ಯಾವ್ಯಾವ ನಗರದಲ್ಲಿ ನಾವು ಎಷ್ಟೆಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೋಲ್ಕತ್ತಾದಲ್ಲಿ ಇದೀಗ ಪ್ರಸ್ತುತವಾಗಿ ಪೆಟ್ರೋಲ್ ದರ ₹113.47 ಇರುವಂತದ್ದು. ಇನ್ನ ಡೀಸೆಲ್ ನ ಬೆಲೆ ₹99.83 ತಲುಪಿರುವಂತದ್ದು. ಇನ್ನ ಮುಂಬೈನ ಬೆಲೆನ ನಾವು ನೋಡೋದಾದ್ರೆ, ವಾಣಿಜ್ಯ ನಗರಿ ಮುಂಬೈನಲ್ಲೂ ಕೂಡ ಬೆಲೆ ಏರಿಕೆ ಆಗಿದ್ದು ₹111.21 ಪೆಟ್ರೋಲ್ ನ ದರ ಏರಿಕೆಯಾಗಿದ್ರೆ ಡೀಸೆಲ್ ನ ದರ $97.83 ಏರಿಕೆಯಾಗಿರುವಂತದ್ದು. ಇನ್ನ ನಮ್ಮ ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ನ ದರ ₹110.61 ತಲುಪಿರುವಂತದ್ದು. ಇನ್ನ ಡೀಸೆಲ್ ದರ $98.54 ಬಂದು ನಿಂತಿರುವಂತದ್ದು ರೋಶಿನಿ. ಇನ್ನ ಚೆನ್ನೈನಲ್ಲಿ $107.77 ಪೆಟ್ರೋಲ್ ಇದ್ರೆ $99.55 ಡೀಸೆಲ್ ನ ದರ ಏರಿಕೆ ಆಗಿರುವಂತದ್ದು. ಈ ಒಂದು ಕೇವಲ 11 ದಿನಗಳಲ್ಲಿ ಒಂದು ಸಾಕಷ್ಟು ಏರಿಕೆಯನ್ನ ಕಂಡಿರೋದು 4ನೇ ಬಾರಿ. ಇನ್ನ ಮೊದಲನೇ ಬಾರಿ ಮೇ 15ರಂದು ಕೂಡ ₹3 ಏರಿಕೆಯನ್ನ ಮಾಡಲಾಗಿತ್ತು. ನಂತರದಲ್ಲಿ 19ರಂದು $99 ಹೆಚ್ಚಳವನ್ನ ಮಾಡಿದ್ರು. ತದನಂತರದಲ್ಲಿ ಕಳೆದ 2 ದಿನಗಳಲ್ಲಿ 95 ಪೈಸವನ್ನ ಏರಿಕೆ ಮಾಡಲಾಗಿತ್ತು. ಇದೀಗ ₹2.61 ಏರಿಕೆ ಮಾಡುವಂತದ್ದು. ಒಟ್ಟಾರೆಯಾಗಿ ಇದೇ 11 ದಿನಗಳ 4 ಹಂತಗಳಲ್ಲಿ ಏರಿಕೆಯಾಗಿದ್ದು ಪೆಟ್ರೋಲ್ಗಳ ಬೆಲೆ ಇದೀಗ ಬರೋಬ್ಬರಿ ₹7.80 ಏರಿಕೆಯಾಗಿದೆ. ಡೀಸೆಲ್ ನ ಬೆಲೆ ₹7.71 ಏರಿಕೆ ಆಗ್ತಿರೋದು. ನಿಜಕ್ಕೂ ಇದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ, ಸಾರ್ವಜನಿಕರ ಒಂದು ಮೇಲೆ ಸಾಕಷ್ಟು ಆರ್ಥಿಕ ಪರಿಣಾಮಗಳು ಎದುರಾಗ್ತಾ ಇರುವಂತದ್ದು. ದಿನನಿತ್ಯದ ಕಚೇರಿಗೆ ಹೋಗುವವರಾಗಿರ್ಬೋದು, ವ್ಯವಹಾರಕ್ಕಾಗಿರ್ಬೋದು, ಸಾಮಾನ್ಯವಾಗಿ ದ್ವಿಚಕ್ರ ವಾಹನವನ್ನ ಬಳಸ್ತಾನೆ ಇರ್ತಾರೆ.
ಜೊತೆಗೆ ಕಾರ್ ವಾಹನಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಜೆಟ್ ನಲ್ಲಿ ಸಂಪೂರ್ಣವಾಗಿ ಏರುಪೇರಾಗುವಂತಹ ಸಾಧ್ಯತೆ ಇರುವುದು. ಇನ್ನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ರಿಂದ ಸಾಮಾನ್ಯವಾಗಿ ಒಂದು ಲಾರಿಗಳಾಗಿರ್ಬೋದು ಬೃಹತ್ ವಾಹನಗಳಿಗೆ ಒಂದು ವಿನಿಮಯ ಸಾರಿಗೆ ಸಂಪರ್ಕದ ಜೊತೆಗೆ ವಿನಿಮಯ ಮಾಡುವಂತಹ ವಾಹನಗಳ ಒಂದು ವೆಚ್ಚವು ಕೂಡ ಹೆಚ್ಚಾಗೋದ್ರಿಂದ ದಿನಬಳಕೆ ವಸ್ತುಗಳು ಕೂಡ ನೇರವಾಗಿ ದಿನಸಿಗಳ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಅಕ್ಕಿ, ಬೇಳೆ, ತರಕಾರಿ ಪ್ರತಿಯೊಂದರ ಬೆಲೆಯೂ ಕೂಡ ಏರಿಕೆಯಾಗುವಂಥದ್ದು. ಇದರಿಂದಾಗಿ ನಿಜಕ್ಕೂ ಸಾರ್ವಜನಿಕರು ಸಾಕಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಇದೀಗ ಬಂದು ತಲುಪಿರುವಂತದ್ದು. ಇನ್ನು ಖಾಸಗಿ ಬಸ್ಗಳಾಗಿರ್ಬೋದು, ಆಟೋ ಆಗಿರ್ಬೋದು ಅಥವಾ ಟ್ಯಾಕ್ಸಿಗಳಾಗಿರ್ಬೋದು ಪ್ರತಿಯೊಂದರ ದರವೂ ಕೂಡ ಆಟೋಮೆಟಿಕ್ ಆಗಿ ಏರಿಕೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ನಿಜಕ್ಕೂ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಈ ರೀತಿ ನಿರಂತರವಾಗಿ ದಿನದಿಂದ ದಿನಕ್ಕೆ ಬೆಲೆಯನ್ನ ಏರಿಕೆ ಮಾಡ್ತಾನೆ ಬಂದಿದೆ. ಅದು ಕೂಡ ತಕ್ಷಣದಿಂದಲೇ ಜಾರಿಗೆ ಕೂಡ ಬರುವಂತೆ ಪರಿಷ್ಕರಣೆಯನ್ನ ಕೂಡ ಮಾಡಿರುವಂತದ್ದು ನಿಜಕ್ಕೂ ಜನಸಾಮಾನ್ಯರ ಒಂದು ಜೀವನದ ಮೇಲೆ ತೀವ್ರವಾದ ಒತ್ತಡವನ್ನೇ ನೀಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು ರೋಶ್ನಿ. ತಕ್ಷಣದಿಂದ ಅಬಕಾರಿ ಸುಂಕಗಳನ್ನು ಕೂಡ ಏನು ತೆರಿಗೆಗಳನ್ನ ತೆರಿಗೆಗಳೇನಿದೆ ಅಂತಹ ಸುಂಕಗಳನ್ನ ಎಲ್ಲವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತುಗಳು. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಮತ್ತೊಮ್ಮೆ ಏರಿಕೆ ಆಗಿರುವಂಥದ್ದು ಜನಸಾಮಾನ್ಯರಿಗೆ ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಹೊಡೆತ ಬಿಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳುವ ಹಾಗೆ ಈಗಾಗಲೇ ಎಲ್ಲರೂ ಕೂಡ ಈ ಒಂದು ದುಬಾರಿ ದುನಿಯಾದಿಂದ ಎಲ್ಲರೂ ಕೂಡ ಬೇಸತ್ತು ಹೋಗಿದ್ರು.